ಬಿಗ್ ಫೈ ನ್ಯೂಸ್ ನಲ್ಲಿ ಎರಡನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. 2028ರ ಎಲೆಕ್ಷನ್ ನಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗಿಬಿಡುತ್ತಾ? ರಾಜ್ಯ ರಾಜಕಾರಣಕ್ಕೆ ದಳಪತಿ ವಾಪಸ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯಕ್ಕೆ ವಾಪಸ್ ಆಗೋದು ಗ್ಯಾರಂಟಿ. 2028ರ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿದ್ದಾರೆ. ರಾಮನಗರನ, ಮಂಡ್ಯನ ಅಥವಾ ಬೇರೆ ಕ್ಷೇತ್ರನ ಗೊತ್ತಿಲ್ಲ, ಎರಡನ್ನೂ ಬಿಟ್ಟು ಚನ್ನಪಟ್ಟಣದ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಪ್ಲಾನ್ ಮಾಡಿದಾರಂತೆ. ಹಾಲಿ ಶಾಸಕ ಸಿ.ಪಿ. ಯೋಗೇಶ್ವರ್ಗೆ ಟಕ್ಕರ್ ಕೊಡೋದಕ್ಕೆ ಬಿಗ್ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣ ಗೆಲ್ಲುವ ಮುಖೇನ ಇಡೀ ಜಿಲ್ಲೆ ಮೇಲಿನ ಹಿಡಿತಕ್ಕೆ ಪ್ಲಾನ್ ಮಾಡಿರೋದು. ಮಂಡ್ಯ, ರಾಮನಗರ ಜಿಲ್ಲೆಗಳಲ್ಲಿ ಪಕ್ಷ ಬಲವರ್ಧನೆಗೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಕುಮಾರಸ್ವಾಮಿಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿನ ನಾಯಕರಿಗೆ ಅಥವಾ JDS ನಾಯಕರಿಗೆ ಒಂದು ಹಿಡಿತಾ ಇಲ್ಲ. ಕುಮಾರಸ್ವಾಮಿ ಅವರೇ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವೇನ್ ಮಾಡೋಣ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಮಾಡ್ತಾ ಇದ್ದಾರೆ. HDK ಬಿಗ್ ಪ್ಲಾನ್ ಮಾಡಿದ್ದಾರೆ. ಈಗೊಂದು ಟರ್ಮ್ ಆಗೋಯ್ತು, ಬಟ್ 2028ಕ್ಕೆ ರಾಜ್ಯಕ್ಕೆ ಬರಬೇಕು ಅನ್ನೋದು. HDK ಸ್ಟೇಟ್ ರಿಟರ್ನ್ಸ್ ಹಿಂದೆ ದಳಪತಿಗಳ ಬಿಗ್ ಫಾರ್ಮುಲಾ ಇದೆ. ನಿಮಗೆ ಒಂದು ದೃಶ್ಯದಲ್ಲಿ ಒಂದು AI ವಿಡಿಯೋ ತೋರಿಸ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇರುವಂಥ ಒಂದು ವಿಡಿಯೋ, ಸೇಮ್ ಟಾಕ್ಸಿಕ್ ವಿಡಿಯೋ ರೀತಿಯಲ್ಲಿನೇ. ಸೊ 2028ಕ್ಕೆ ವಾಪಸ್ ಬರ್ತಾರಾ ಕುಮಾರಸ್ವಾಮಿ ಅವರು ಅನ್ನೋದು. ಸೊ ಅದೇ ರೀತಿಯಾಗಿ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. 2028ಕ್ಕೆ ಆ ಚುನಾವಣೆಗೆ ಕುಮಾರಸ್ವಾಮಿ ಅವರು ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ. ಇನ್ನು 2028ರ ಎಲೆಕ್ಷನ್ನಲ್ಲಿ ಟಾರ್ಗೆಟ್ 50 ಅನ್ನೋ ಗೇಮ್ ಪ್ಲಾನ್ ಅನ್ನ JDSನ ನಾಯಕರು ಹೊಂದಿದ್ದಾರೆ. Daddy is home. We want to loot this state peacefully. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ನಿಜಕ್ಕೂ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾರಾ ರಾಜ್ಯ ರಾಜಕಾರಣಕ್ಕೆ? ಈ ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಖಂಡಿತ ರಾಮ್, 2028ಕ್ಕೆ ಕುಮಾರಸ್ವಾಮಿಯವರು ವಿಧಾನಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡೋದು ಖಚಿತ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಯಾಕಂದರೆ ಕಳೆದೆರಡು ಬಾರಿ CM ಆಗಿದ್ದರೂ ಕೂಡ ಸಂಪೂರ್ಣಾವಧಿ CM ಆಗಿಲ್ಲ ಅನ್ನುವಂಥ ಕೊರಗು ಕುಮಾರಸ್ವಾಮಿ ಅವರಿಗಿದೆ. ಹೀಗಾಗಿ ಮುಂಬರುವಂಥ ಚುನಾವಣೆಯಲ್ಲಿ JDSಗೆ ಅತ್ಯಧಿಕ ಮತಗಳನ್ನು ಕೊಡಿ, ಅತ್ಯಧಿಕ ಸ್ಥಾನಗಳನ್ನ ಕೊಡಿ ಅನ್ನುವಂಥ ಏನು ಮಾತನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮೊದಲೆಲ್ಲ ಹೇಳ್ತಿರುವಂಥದ್ದು. ದೊಡ್ಡ ಮಟ್ಟದ ಸಮಾವೇಶಗಳು ಕೂಡ ಕುಮಾರಸ್ವಾಮಿ ಅವರು ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ 2028ರ ಚುನಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಆಗ್ತಾಯಿದೆ, BJಪಿಯಲ್ಲೂ ಚರ್ಚೆ ಆಗ್ತಾಯಿದೆ, ಇತ್ತ JDSನಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಲೋಕಸಭೆ ಚುನಾವಣೆಯ ಬಳಿಕ ಕೇಂದ್ರಕ್ಕೆ ಹೋಗಿರುವಂಥ ಕುಮಾರಸ್ವಾಮಿ ಅವರು 2028ರ ವಿಧಾನಸಭೆಗೆ ಮತ್ತೆ ವಾಪಸ್ ಬರ್ತಾರೆ. ಅದರಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅನ್ನೋಂಥ ಟ್ರೆಂಡ್ ಸೆಟ್ ಮಾಡೋದಕ್ಕೆ JDS ಇದೀಗ ಸಿದ್ಧವಾಗಿದೆ. ಪ್ರಮುಖವಾಗಿ 80 ಕ್ಷೇತ್ರಗಳನ್ನ ಗುರಿ ಮಾಡಿಕೊಂಡು 50 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ JDS ಇದೆ. ಹೀಗಾಗಿ ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDSನ ತನ್ನದೇ ಆದಂಥ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಲೆಕ್ಕಾಚಾರದಲ್ಲಿದೆ. ಜೊತೆಗೆ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಬಲ ಹೆಚ್ಚಾಗತ್ತೆ. BJಪಿಯ ಸ್ಥಾನಗಳು ಮತ್ತು JDSನ ಸ್ಥಾನಗಳು ಒಂದಾಗಿ ಒಂದು ಗೆಲುವನ್ನು ತಂದರೆ ಅತ್ಯಧಿಕ ಗೆಲುವುಗಳು ಯಾರದ್ದಾಗತ್ತೆ ಅನ್ನೋದು ಒಂದು ಕಡೆ ಆದರೆ, ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಯಾರತ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ವಿಜೇಂದ್ರ ಅಶೋಕ್ ಅವರು ಕೂಡ ಈಗಾಗಲೇ CM ಆಸನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಗೆಲುವು ಸಾಧಿಸೋದಾದರೆ ಕಾಂಗ್ರೆಸ್ಸನ್ನು ಹೀನಾಯವಾಗಿ ಸೋಲಿಸೋದು ಕೂಡ ಲೆಕ್ಕಾಚಾರ ಇರುವಂಥದ್ದು. ಜೊತೆಗೆ ಮಂಡ್ಯದಲ್ಲಿ ಈಗಾಗಲೇ MP ಆಗಿರುವಂಥ ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮಂಡ್ಯದಿಂದ ಮಾಡ್ತಾರಾ, ರಾಮನಗರದಿಂದ ಮಾಡ್ತಾರಾ, ಅಥವಾ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಾಗಿದೆ, ಆ ಒಂದು ಸೋಲಿನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬಂದು ಚನ್ನಪಟ್ಟಣದಲ್ಲೇ ಸ್ಪರ್ಧೆ ಮಾಡಿ DK ಶಿವಕುಮಾರ್ ಅವರಿಗೆ ಸೋಲಿನ ತಿರುಗೇಟನ್ನು ಕೊಡ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ನಡೀತಿರುವಂಥದ್ದು. ಸಿ.ಪಿ. ಯೋಗೇಶ್ವರ್ ಅವರ ಕ್ಷೇತ್ರವನ್ನು ಕಿತ್ತುಕೊಳ್ಳುವ ಮೂಲಕ ರಾಜ್ಯ ರಾಜಕೀಯಕ್ಕೆ ಮತ್ತೆ ಕುಮಾರಸ್ವಾಮಿ ಎಂಟ್ರಿ ಆಗ್ತಾರೆ. 28ಕ್ಕೆ CM ಆಗುವ ಕನಸನ್ನು ಕೂಡ ಕಾಣ್ತಿರುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮುಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅನ್ನೋ ಟ್ರೆಂಡನ್ನು JDS ಸೆಟ್ ಮಾಡ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ಗೆ ಹೀನಾಯ ಸೋಲಾದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರ ಮೇಲಿದೆ ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು HDK
ಮುಂದಿನ CM ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. 2028ಕ್ಕೆ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರೋದು ಫಿಕ್ಸ್ ಎನ್ನಲಾಗ್ತಿದೆ. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ